ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಹಾಕಿ ಮೆಂತ್ಯ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ಅಷ್ಟೇ ಸಿಂಪಲ್ ಆ್ಯಂಡ್ ಅಷ್ಟೇ ಸಖತ್ ಟೇಸ್ಟ್ ಕೂಡ. ಫಟಾಫಟ್ ಅಂತ 10ರಿಂದ 15 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಸಖತ್ ಕೆಮ್ಮಿ ಟೇಸ್ಟು, ಸೇಮ್ ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ ಹಾಗೆ ಥರ ಇರುತ್ತೆ. ಇವಾಗ ನಾನು ಮೆಂತ್ಯ ಬಾತ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 6ರಿಂದ 7 ಟೇಬಲ್ ಸ್ಪೂನು ಆಯಿಲ್ನ ಹಾಕೋತಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಿದ್ದೀನಿ. ತುಪ್ಪ ಆಪ್ಷನಲ್ಲು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ತುಪ್ಪದ ಬದಲಿಗೆ ನೀವು ಬೆಣ್ಣೆನೂ ಕೂಡ ಹಾಕೋಬೋದು. ಬೆಣ್ಣೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಪಲಾವ್ಗೆ ಹಾಕುವಂಥ ಎಲ್ಲ ಡ್ರೈ ಸ್ಪೈಸಸ್ನ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಹಸಿಮೆಣ್ಸಿಕಾಯಿನ ಬಳಸ್ತಿಲ್ಲ, ಬದಲಿಗೆ ನಾನು ಒಣಮೆಣ್ಸಿಕಾಯಿನ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಬಳಸ್ತಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡ್ರ್ ಆಗಲಿ ಹಸಿಮೆಣ್ಸಿಕಾಯಿನಾಗಲಿ ಬಳಸ್ತಿಲ್ಲ. ಈರುಳ್ಳಿನ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ 1 ಕಪ್ ಆಗುವಷ್ಟು ಬಟಾಣಿನ ಹಾಕ್ಕೋತಿದ್ದೀನಿ. ಇದು ಬಿಳಿ ಬಟಾಣಿ. ಬಟಾಣಿನಲ್ಲಿ 2 ಟೈಪ್ ಇರುತ್ತೆ, ಬಿಳಿ ಬಟಾಣಿ ಮತ್ತು ಹಸಿರು ಬಟಾಣಿ ಅಂತ. ನಾನು ಡಿಮಾರ್ಟಲ್ಲಿ ತಂದಿರೋದು, ಎಲ್ಲ ಕಡೆ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ರಾತ್ರಿನೇ ನೆನೆ ಹಾಕಿ ಇವಾಗ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಮೆಂತ್ಯ ಬಾತಿಗೆ ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಒಣ ಬಟಾಣಿನ ನೈಟಲ್ಲಿ ನೆನೆ ಹಾಕಿ ಬೆಳಗ್ಗೆ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ಥರ ಬಟಾಣಿನ ಫಸ್ಟೇ ಕುಕ್ ಮಾಡಿಕೊಂಡಿಲ್ಲ, ಡೈರೆಕ್ಟಾಗಿಯೇ ಹಾಕ್ತಿದ್ದೀನಿ. ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಿದ್ದೀನಿ. ನಾನಿಲ್ಲಿ ನೋಡಿ ಎಷ್ಟೊಂದು ಹಾಕಿದ್ದೀನಿ ಅಂದರೆ ಸುಮಾರು ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಪೂರ್ತಿ ಹಾಕಿದ್ದೀನಿ. ಸ್ವಲ್ಪ ಎಳೆ ಕಡ್ಡಿ ಥರ ಇರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಬರೀ ಎಲೆನೂ ಹಾಕಬಾರ್ದು, ಸ್ವಲ್ಪ ಕಡ್ಡಿನೂ ಹಾಕಿ, ಸ್ವಲ್ಪ ಎಳೆ ಕಡ್ಡಿ ಇರುತ್ತಲ್ಲ ಆ ಥರದ್ದು. ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಹಾಕೋದು ಒಳ್ಳೇದಲ್ವ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನು ಹಾಕೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಿದ್ದರೂ ಹಾಕ್ಬೋದು, ಇಲ್ಲಾಂದ್ರೆ ತೊಂದರೆ ಇಲ್ಲ, ನಡೆಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಯಾವುದೇ ಥರ ಕಹಿ ಬರೋದಿಲ್ಲ. ನಾನು ನೋಡಿ ಇಷ್ಟು ದೊಡ್ಡ ಕಟ್ಟು ಸೊಪ್ಪು ಹಾಕಿದ್ದೀನಿ, ಆದರೂ ಸ್ವಲ್ಪನೂ ಕೂಡ ಕಹಿ ಬಂದಿರಲಿಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ಕಹಿ ಅನ್ನೋದು ಬಿಟ್ಕೊಳ್ಳುತ್ತೆ. ಇವಾಗ ನಾನು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮೆಟೊನ ಸ್ವಲ್ಪನೇ ಬಳಸ್ತಿದ್ದೀನಿ, ಯಾಕಂದರೆ ನಾನು ಮೊಸರನ್ನ ಹಾಕ್ಕೋತೀನಿ, ಹಾಗಾಗಿ ಸ್ವಲ್ಪ ಟೊಮೊಟೊನ ಬಳಸ್ತಿದ್ದೀನಿ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಬೇಕಲ್ವ, ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ಒಣಮೆಣ್ಸಿಕಾಯಿನ ತರಿ ಹಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ, ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಒಣಮೆಣ್ಸಿಕಾಯಿನ. ಚಿಲ್ಲಿ ಪೌಡ್ರ್ ಹಾಕ್ಬೋದು, ಬಟ್ ಆ ಟೇಸ್ಟ್ಗಿಂತ ಈ ಟೇಸ್ಟ್ ಸಖತ್ ಟೇಸ್ಟಿಗೆ ಕೊಡುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ, ರೆಸ್ಟೋರೆಂಟಲ್ಲಿ ಆ ಟೈಪೇ ಬರುತ್ತೆ. ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಸಖತ್ ಯಮ್ಮಿ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಮೆಣ್ಸಿಕಾಯಿನ ಕುಟ್ಕೊಳ್ಳಬೋದು, ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ಮೊಸರನ್ನ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮಾತ್ರನೇ ಅರಿಶಿನ ಪೌಡ್ರ್ ಹಾಕಬೇಕು. ಇಲ್ಲಿ ಜಾಸ್ತಿ ಅರಿಶಿನ ಹಾಕಬಾರ್ದು. ಮೆಂತ್ಯ ಬಾತು ಯಾವಾಗಲೂ ಪ್ಲೈನ್ ಕಲರಲ್ಲೇ ಇರಬೇಕು. ಅಂದರೆ ಈ ಮೆಂತ್ಯ ಸೊಪ್ಪು ಕಲರ್ ಏನು ಬಿಡುತ್ತೆ ಆ ಕಲರ್ ಮಾತ್ರನೇ ಇರಬೇಕು, ಜಾಸ್ತಿ ಯೆಲ್ಲೋಯಿಶ್ ಆಗಿರಬಾರ್ದು. ಹಾಗಾಗಿ ನಾವು ಟರ್ಮರಿಕ್ನ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ, ಹಾಕಲೇಬೇಕು ಅಂದರೆ ಅಭ್ಯಾಸ ಇರ್ತಲ್ಲ ಕೆಲವರಿಗೆ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕಿದ್ರೆ ಸಾಕಾಗುತ್ತೆ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕೋದು. ನಾನಿಲ್ಲಿ 2 ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಸೇರಿಸ್ಕೊತಿದ್ದೀನಿ. ಮೊಸರು ಬೌಲು, ಹಾಗೆ ಮಿಕ್ಸಿ ಅಂದರೆ ಮೆಣ್ಸಿಕಾಯಿನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಮಿಕ್ಸಿ ಜಾರು, ಅದನ್ನೆಲ್ಲ 1 ಲೋಟ ನೀರಲ್ಲಿ ನಾನು ತೊಳೆದಿಟ್ಕೊಂಡಿದ್ದೆ. ಅದನ್ನು ನೀರು ಹಾಕಿ ಎಕ್ಸ್ಟ್ರಾ 2.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟ ನೀರು ಕಮ್ಮಿ ಹಾಕ್ಕೊಂಡಿದ್ದೀನಿ. ಟೋಟಲ್ ನಾನಿಲ್ಲಿ 3.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಕ್ಕಿ ತೊಳಿಬೇಕಾದ್ರೆ ನಾವು ನೀಟಾಗಿ ನೀರು ಸೋರಿಸಿರೋದಿಲ್ವಲ್ಲ, ಹಾಗಾಗಿ
ಸಾಕಾಗಿಲ್ಲ ಅಂದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಿದ್ದೀನಿ. ಯಾವಾಗಲೂ ನಾನು ಫಸ್ಟೇ ಕುಕ್ ಮಾಡ್ಬೇಕಾದ್ರೆ ಹಾಕ್ಕೋತಿದ್ದೆ, ಅಂದರೆ ಈ ಟೊಮೊಟೊ ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೋತಿದ್ದೆ. ಈ ಸಲ ಮರೆತುಬಿಟ್ಟೆ, ಹಾಗಾಗಿ ನಾನು ಕೊನೆಯದಾಗಿ ಹಾಕ್ತಿದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕಾದ್ರೆ ನೋಡಿದೆ, ಆವಾಗ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು, ಮತ್ತು ಅರ್ಧ ಲೋಟ ನೀರನ್ನ ಆ್ಯಡ್ ಮಾಡಿಕೊಂಡೆ. ಇಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ರೆ ಪರ್ಫೆಕ್ಟು ಮೆಜರ್ಮೆಂಟ್ ಆಗುತ್ತೆ. ಓಕೆ, ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ಯಾವತ್ತೂ ನಾವು ಅಕ್ಕಿ ಹಾಕಿ ನೀರು ಹಾಕಿ ಹಿಂದೆಯೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು, ಆವಾಗಲೇ ತಳ ಹಿಡಿಯೋದು. ಮತ್ತು ಲಾಸ್ಟಿಗೆ ಮಿಕ್ಸ್ ಮಾಡಬೇಕು. ಈ ಕುಕ್ಕರ್ ಕೆಳಗಡೆ ಒಂದು ಟೇಸ್ಟು, ಕುಕ್ಕರ್ ಮೇಲ್ಗಡೆ ಒಂದು ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಕುದಿಯೋ ಟೈಮಲ್ಲಿ ಕುದಿಯೋಕ್ಕೆ ಬಿಟ್ಟು ಈ ಥರ ಕುದಿಯೋ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ಯಾವುದೇ ಥರ ಏನಂತಾರೆ ಎಲ್ಲ ಮೇಲ್ಗಡೆ ಬಂದು ಕೂತಿರುತ್ತಲ್ಲ ಕುಕ್ಕರಲ್ಲಿ, ಆ ಥರ ಬರೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನು ಪನ್ನೀರು, ಇಲ್ಲಿ ಒಂದು 1/4 kg ಅಷ್ಟು ಪನ್ನೀರನ್ನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹುರಿದು ಇಟ್ಕೊಂಡಿದ್ದೀನಿ. ತವ ಮೇಲೆ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮೆಂತ್ಯ ಬಾತ್ ಜೊತೆಗೆ ಈ ಪನ್ನೀರು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಹಾಕಿ ಮಿಕ್ಸ್ ಮಾಡಿ ನೋಡಿ, ಒಂದು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಿಲ್ ತೊಗೋಬೇಕಷ್ಟೇ. ಆಲ್ರೆಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ, ಆಮೇಲೆ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಯಾವುದೇ ಅಕ್ಕಿ ಆದ್ರೂ ಈ ಥರ ಕುದಿಬೇಕಾದ್ರೆ ಒಂದೇ ಒಂದು ವಿಸಿಲ್ ತಗೊಳ್ಳಿ ಸಾಕು. ನೋಡಿ, ಒಂದು ವಿಸಿಲ್ ತಗೊಂಡ್ರೆ ಪರ್ಫೆಕ್ಟಾಗಿ ರೈಸು ರೆಡಿಯಾಗಿರುತ್ತೆ. ಜಾಸ್ತಿ ಬೆಂದಿರೋದಿಲ್ಲ, ಹಾಗೆ ಮುಳ್ಳಕ್ಕಿ ಕೂಡ ಆಗಿರೋದಿಲ್ಲ, ಆ್ಯಂಡ್ ಹಾಗೆ ತಳ ಹಿಡಿದಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲ ಮಸಾಲೆ ಕೂಡ ಮೇಲ್ಗಡೆ ಬಂದು ಕೂತಿರೋದಿಲ್ಲ. ನಾವು ಯಾವಾಗ ಕುದಿಯೋಕ್ಕೂ ಮುಂಚೆನೇ ಹಾಕ್ಬಿಡ್ತೀವಿ, ಕುಕ್ಕರ್ಲಿ ಕ್ಲೋಸ್ ಮಾಡ್ತೀವಿ, ಆವಾಗ ಎಲ್ಲ ತಳ ಮೇಲ್ಗಡೆ ಬಂದು ಕೂತಿರುತ್ತೆ ಕುಕ್ಕರ್ ಮೇಲ್ಗಡೆ ಮಸಾಲೆ ಎಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ, ಉದುದ್ರಾಗಿ ಬಂದಿದೆ. ಮತ್ತು ನೋಡಿ, ಎಲ್ಲೂ ಕೂಡ ಕುಕ್ಕರ್ ಕೆಳಗಡೆ ಕೂಡ ನೋಡಿ ಸ್ವಲ್ಪವೂ ರೈಸು ನೀಟಾಗಿ ಮಿಕ್ಸ್ ಆಗಿದೆ, ಸ್ವಲ್ಪನೂ ಪ್ಲೈನ್ ರೈಸ್ ಥರ ಇಲ್ಲ. ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟು ಕೂಡ ಸಖತ್ ಯಮ್ಮಿ ಟೇಸ್ಟ್ ಇತ್ತು. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ, ನೀವು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.